ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಇದು. ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು. ಶ್ರೀಪಾದ್ ಪಟೇಲ್, ಈಗ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಈಗ ಇರ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಮಾತಾಡೋಣ. ನಾಳೆ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಬರಲ್ವಾ ಅಂತಕ್ಕಂಥ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ರಾಜ್ಯಪಾಲ ಬಾರದೆ ಹೋದರೆ ಸರ್ಕಾರದ ಮುಂದೆ ಇರ್ತಕ್ಕಂಥ ಆಯ್ಕೆಗಳ ಬಗ್ಗೆ ಮತ್ತು ರಾಜ್ಯಪಾಲರ ವಿರುದ್ಧ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗಬಹುದು ಅಥವಾ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳೋದಾದರೆ, ಮೊದಲನೇದಾಗಿ ರಾಜ್ಯಪಾಲರನ್ನ ಈಗ ಮನವರಿಕೆ ಮಾಡುವಂಥದ್ದು ಈಗಿರ್ತಕ್ಕಂಥದ್ದು ಮೊದಲ ಆಯ್ಕೆಯಲ್ಲಿ ಏನಾದರೂ ವಿಳಂಬ ಆಗಿದ್ದರೆ, ಅಂದರೆ ಸೋತಿದ್ದೆ ಆದರೆ ರಾಜ್ಯಪಾಲರ ಮನವರಿಕೆ ಆಗದೆ ಹೋದರೆ, ಏಕೆಂತಂದರೆ ಈಗ ರಾಜ್ಯಪಾಲರು ನಾನು ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಹೇಳಿಲ್ಲ. ರಾಜ್ಯಪಾಲರು ನನ್ನ ಭಾಷಣವನ್ನು, ನೀವು ಕೊಟ್ಟಿರ್ತಕ್ಕಂಥ ಭಾಷಣವನ್ನು ನಾನು ಓದೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು, ಇಲ್ಲಿ ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಕೂಡ ಹೇಳಿಲ್ಲ. ಹೀಗಾಗಿ ನಾಳೆ ಅವರು ಬರ್ಬೋದು, ಬಂದು ಅವರು ಬರ್ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಓದದೆಯೂ ಇರಬಹುದು. ಇದು ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇದಕ್ಕೆ ಸರ್ಕಾರ ಒಪ್ಪುತ್ತಾ ಇಲ್ವಾ ಅಂತಕ್ಕಂಥದ್ದು ಆ ನಂತರದ ಬೆಳವಣಿಗೆಗಳು. ನಂತರ ಕಾನೂನಾತ್ಮಕವಾಗಿ ಏನಿದೆ ಆ ಚೌಕಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆದರೆ ರಾಜ್ಯಪಾಲರು ಈಗ ಹಾಕೋ ಒಂದೆರಡು ಷರತ್ತುಗಳನ್ನು ಕೂಡ ಹಾಕಬಹುದು. ಮೊದಲನೇದಾಗಿ ಆ ಷರತ್ತುಗಳಲ್ಲಿ ಇರ್ತಕ್ಕಂಥದ್ದು, ಈಗ ರಾಜ್ಯಪಾಲರು ಸರ್ಕಾರ ಕಳಿಸಿರ್ತಕ್ಕಂಥ ಭಾಷಣ ಏನಿದೆ ಆ ಭಾಷಣದ ಕೆಲ ಸಾಲುಗಳನ್ನು ತೆಗಿರಿ ಅಂತ ಹೇಳಬಹುದು. ಅದಕ್ಕೆ ಸರ್ಕಾರ ಒಪ್ಪಬಹುದು. ಒಪ್ಪಿದ್ರೆ ಸುಲಲಿತವಾಗಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂದುಕೊಂಡಂತೆ ರಾಜ್ಯಪಾಲರು ಬರ್ತಾರೆ, ಭಾಷಣನ ಓದ್ತಾರೆ. ಅದರಂತೆ ಜಂಟಿ ಅಧಿವೇಶನ 9 ದಿನಗಳ ಕಾಲ ನಡ್ಕೊಂಡು ಹೋಗುತ್ತೆ. ಇದು ಒಂದು ಮೊದಲ ಆಯ್ಕೆ. ಇಲ್ಲವೇ ರಾಜ್ಯಪಾಲರು ಇಲ್ಲ ನಾನು ಅಧಿವೇಶನಕ್ಕೆ ಬರೋದಿಲ್ಲ ಅಥವಾ ಭಾಷಣನ ಓದೋದಿಲ್ಲ ಅಂತಕ್ಕಂಥ ಏನಾದರೂ ಹೇಳಿದ್ದೆ ಆದರೆ ರಾಜ್ಯಪಾಲರ ನಿರ್ಧಾರದ ವಿರುದ್ಧ 176 176ನೇ ವಿಧಿ ಏನಿದೆ ಆ ಮೂಲಕ ಒಂದು ಆಗ್ರಹವನ್ನು ಮಾಡ್ತಾರೆ. ಇಲ್ಲ ನೀವು ಭಾಷಣವನ್ನು ಮಾಡಲೇಬೇಕು, ಬರಲೇಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾರೆ. ಸಾಂವಿಧಾನಿಕವಾಗಿ ತಾವು ಬರೋದಿಲ್ಲ ಅಂತ ಹೇಳಿ, ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ತಾವು ಸಂವಿಧಾನವನ್ನು ಮೀರಿದಂಥ ಒಂದು ಅಪಕೀರ್ತಿ ತಾವು ಒಳಗಾಗ್ತೀರಿ ಅಂತೇಳಿ ರಾಜ್ಯಪಾಲರಿಗೆ ಮನವರಿಕೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಹಾಗೂ ಒಂದು ವೇಳೆ ಏನಾದರೂ ರಾಜ್ಯಪಾಲರು ಬಾರದೆ ಹೋದರೆ ಅಥವಾ ಭಾಷಣ ಓದದೇ ಇದ್ದರೆ ಆ ನಂತರ ಕೂಡ ರಾಜ್ಯ ಸರ್ಕಾರದ ಮುಂದೆ ಒಂದಷ್ಟು ಆಯ್ಕೆಗಳಿದೆ. ಸಾಂವಿಧಾನಿಕವಾಗಿ ಇರುವಂತಹ ಆಯ್ಕೆಗಳನ್ನು ಕಾಂಗ್ರೆಸ್ನವರು ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಇದನ್ನೇ ಒಂದು ದೊಡ್ಡ ಹೈಡ್ರಾಮಾ ಕೂಡ ಮಾಡಬಹುದು. ಅದಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳೇನಿದೆ, ಕೆಲ ಕಾಲ ಜಂಟಿ ಅಧಿವೇಶನವನ್ನು ಮುಂದೂಡಿ, ಅಂದರೆ 11 ಗಂಟೆಗೆ ಆರಂಭವಾಗುವಂಥ ನಿಗದಿಯಂತೆ ಆ 11 ಗಂಟೆ ಇರತಕ್ಕಂಥದ್ದನ್ನು ಬದಲಾಗಿ 12 ಗಂಟೆ ಅಥವಾ 1 ಗಂಟೆ ಕೆಲ ಕಾಲ ಮುಂದೂಡಿ ವಿಶೇಷವಾದಂತಹ ಸಚಿವ ಸಂಪುಟ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗನ್ನು ತುರ್ತಾಗಿ ಕರೆದು ಅಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ ಯಾವ ರೀತಿಯಾಗಿ ನಾವು ಮುಂದೆ ಕಾನೂನಾತ್ಮಕವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದರ ಭಾಗವಾಗಿ ರಾಷ್ಟ್ರಪತಿಯವರಿಗೆ ರಾಜ್ಯಪಾಲರು ಸಾಂವಿಧಾನಿಕ ಹಕ್ಕುಗಳನ್ನು ಮೀರಿದ್ದಾರೆ, ಸಂವಿಧಾನ ಬಾಹಿರವಾಗಿ ವರ್ತಿಸಿದ್ದಾರೆ, ಹೀಗಾಗಿ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ರಾಷ್ಟ್ರಪತಿಯವರಿಗೆ ಮನವಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಶ್ರೀಪಾದ್ ಪಟೇಲ್, ಇದು ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು. ಸಚಿವ ಸಂಪುಟ ಸಭೆ ಆದರೆ ಈ ಎಲ್ಲ ಸಾಧ್ಯತೆಗಳು ಬರುವಂಥದ್ದು. ಆ ನಂತರ ಮತ್ತೆ ಅಧಿವೇಶನವನ್ನು ಆರಂಭ ಮಾಡಬಹುದು. ಕೆಲ ಸಂಪ್ರದಾಯಗಳನ್ನ ಮುರಿಬೇಕಾಗತ್ತೆ, ಅನಿವಾರ್ಯ. ಕಾರಣ ಇಷ್ಟೇನೆ, ಅಧಿವೇಶನವನ್ನು ಈಗಾಗಲೇ ಕರೆದಿದ್ದಾಗಿದೆ ಸರ್ಕಾರ. ಅದು ಕೂಡ ವಿಶೇಷವಾಗಿ ರಾಜ್ಯಪಾಲರ ಮೂಲಕವೇನೇ ಕೇಂದ್ರದ ಸರ್ಕಾರಕ್ಕೆ BJPಯವರಿಗೆ ಕೌಂಟರ್ನ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಪ್ಲಾನ್ಗೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಆ ಪ್ಲಾನ್ಗೆ ರಾಜ್ಯಪಾಲರೇ ಸರ್ಕಾರಕ್ಕೆ ಕೌಂಟರ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಬರ್ಕೊಟ್ಟಿರ್ತಕ್ಕಂಥ ಭಾಷಣನ ಓದೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಸರ್ಕಾರ ವರ್ಸಸ್ ರಾಜ್ಯಪಾಲರು ಈಗ ಫೈಟ್ ಶುರುವಾಗಿರ್ತಕ್ಕಂಥದ್ದು. ಈ ಫೈಟ್ಗೆ ಇನ್ನೊಂದು ಕೆಲವೇ ಕ್ಷಣಗಳು, ಅಂದರೆ ಇನ್ನೊಂದು ಅರ್ಧ ತಾಸು. ಒಂದೇ ಸೆಕೆಂಡ್. ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಇದು. ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು. ಶ್ರೀಪಾದ್ ಪಟೇಲ್, ಈಗ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಈಗ ಇರ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಮಾತಾಡೋಣ. ನಾಳೆ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಬರಲ್ವಾ ಅಂತಕ್ಕಂಥ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ರಾಜ್ಯಪಾಲ ಬಾರದೆ ಹೋದರೆ ಸರ್ಕಾರದ ಮುಂದೆ ಇರ್ತಕ್ಕಂಥ ಆಯ್ಕೆಗಳ ಬಗ್ಗೆ ಮತ್ತು ರಾಜ್ಯಪಾಲರ ವಿರುದ್ಧ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗಬಹುದು ಅಥವಾ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳೋದಾದರೆ, ಮೊದಲನೇದಾಗಿ ರಾಜ್ಯಪಾಲರನ್ನ ಈಗ ಮನವರಿಕೆ ಮಾಡುವಂಥದ್ದು ಈಗಿರ್ತಕ್ಕಂಥದ್ದು ಮೊದಲ ಆಯ್ಕೆಯಲ್ಲಿ ಏನಾದರೂ ವಿಳಂಬ ಆಗಿದ್ದರೆ, ಅಂದರೆ ಸೋತಿದ್ದೆ ಆದರೆ ರಾಜ್ಯಪಾಲರ ಮನವರಿಕೆ ಆಗದೆ ಹೋದರೆ, ಏಕೆಂತಂದರೆ ಈಗ ರಾಜ್ಯಪಾಲರು ನಾನು ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಹೇಳಿಲ್ಲ. ರಾಜ್ಯಪಾಲರು ನನ್ನ ಭಾಷಣವನ್ನು, ನೀವು ಕೊಟ್ಟಿರ್ತಕ್ಕಂಥ ಭಾಷಣವನ್ನು ನಾನು ಓದೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು, ಇಲ್ಲಿ ಅಧಿವೇಶನಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಕೂಡ ಹೇಳಿಲ್ಲ. ಹೀಗಾಗಿ ನಾಳೆ ಅವರು ಬರ್ಬೋದು, ಬಂದು ಅವರು ಬರ್ಕೊಟ್ಟಿರ್ತಕ್ಕಂಥ ಭಾಷಣವನ್ನು ಓದದೆಯೂ ಇರಬಹುದು. ಇದು ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇದಕ್ಕೆ ಸರ್ಕಾರ
ಒಪ್ಪುತ್ತಾ ಇಲ್ವಾ ಅಂತಕ್ಕಂಥದ್ದು ಆ ನಂತರದ ಬೆಳವಣಿಗೆಗಳು ನಂತರ ಕಾನೂನಾತ್ಮಕವಾಗಿ ಏನಿದೆ ಆ ಚೌಕಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆದರೆ ರಾಜ್ಯಪಾಲರು ಈಗ ಹಾಕೋ ಒಂದೆರಡು ಷರತ್ತುಗಳನ್ನು ಕೂಡ ಹಾಕಬಹುದು. ಮೊದಲನೇದಾಗಿ ಆ ಷರತ್ತುಗಳಲ್ಲಿ ಇರ್ತಕ್ಕಂಥದ್ದು ಈಗ ರಾಜ್ಯಪಾಲರು ಸರ್ಕಾರ ಕಳಿಸಿರ್ತಕ್ಕಂಥ ಭಾಷಣ ಏನಿದೆ ಆ ಭಾಷಣದ ಕೆಲ ಸಾಲುಗಳನ್ನು ತೆಗಿರಿ ಅಂತ ಹೇಳಬಹುದು. ಅದಕ್ಕೆ ಸರ್ಕಾರ ಒಪ್ಪಬಹುದು. ಒಪ್ಪಿದ್ರೆ ಸುಲಲಿತವಾಗಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂದುಕೊಂಡಂತೆ ರಾಜ್ಯಪಾಲರು ಬರ್ತಾರೆ, ಭಾಷಣನ ಓದ್ತಾರೆ, ಅದರಂತೆ ಜಂಟಿ ಅಧಿವೇಶನ 9 ದಿನಗಳ ಕಾಲ ನಡ್ಕೊಂಡು ಹೋಗುತ್ತೆ. ಇದು ಒಂದು ಮೊದಲ ಆಯ್ಕೆ. ಇಲ್ಲವೇ ರಾಜ್ಯಪಾಲರು ಇಲ್ಲ ನಾನು ಅಧಿವೇಶನಕ್ಕೆ ಬರೋದಿಲ್ಲ ಅಥವಾ ಭಾಷಣನ ಓದೋದಿಲ್ಲ ಅಂತಕ್ಕಂಥ ಏನಾದರೂ ಹೇಳಿದ್ದೆ ಆದರೆ ರಾಜ್ಯಪಾಲರ ನಿರ್ಧಾರದ ವಿರುದ್ಧ 176 176ನೇ ವಿಧಿ ಏನಿದೆ ಆ ಮೂಲಕ ಒಂದು ಆಗ್ರಹವನ್ನು ಮಾಡ್ತಾರೆ. ಇಲ್ಲ ನೀವು ಭಾಷಣವನ್ನು ಮಾಡಲೇಬೇಕು, ಬರಲೇಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾರೆ. ಸಾಂವಿಧಾನಿಕವಾಗಿ ತಾವು ಬರೋದಿಲ್ಲ ಅಂತ ಹೇಳಿ, ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ತಾವು ಸಂವಿಧಾನವನ್ನು ಮೀರಿದಂಥ ಒಂದು ಅಪಕೀರ್ತಿ ತಾವು ಒಳಗಾಗ್ತೀರಿ ಅಂತೇಳಿ ರಾಜ್ಯಪಾಲರಿಗೆ ಮನವರಿಕೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಹಾಗೂ ಒಂದು ವೇಳೆ ಏನಾದರೂ ರಾಜ್ಯಪಾಲರು ಬಾರದೆ ಹೋದರೆ ಅಥವಾ ಭಾಷಣ ಓದದೇ ಇದ್ದರೆ ಆ ನಂತರ ಕೂಡ ರಾಜ್ಯ ಸರ್ಕಾರದ ಮುಂದೆ ಒಂದಷ್ಟು ಆಯ್ಕೆಗಳಿದೆ. ಸಾಂವಿಧಾನಿಕವಾಗಿ ಇರುವಂತಹ ಆಯ್ಕೆಗಳನ್ನು ಕಾಂಗ್ರೆಸ್ನವರು ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಇದನ್ನೇ ಒಂದು ದೊಡ್ಡ ಹೈಡ್ರಾಮಾ ಕೂಡ ಮಾಡಬಹುದು. ಅದಕ್ಕೆ ಇರ್ತಕ್ಕಂಥ ಸಾಧ್ಯತೆಗಳೇನಿದೆ, ಕೆಲ ಕಾಲ ಜಂಟಿ ಅಧಿವೇಶನವನ್ನು ಮುಂದೂಡಿ ಅಂದರೆ 11 ಗಂಟೆಗೆ ಆರಂಭವಾಗುವಂಥ ನಿಗದಿಯಂತೆ ಆ 11 ಗಂಟೆ ಇರತಕ್ಕಂಥದ್ದನ್ನು ಬದಲಾಗಿ 12 ಗಂಟೆ ಅಥವಾ 1 ಗಂಟೆ ಕೆಲ ಕಾಲ ಮುಂದೂಡಿ ವಿಶೇಷವಾದಂತಹ ಸಚಿವ ಸಂಪುಟ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗನ್ನು ತುರ್ತಾಗಿ ಕರಿಬೋದು. ಕರೆದು ಅಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ ಯಾವ ರೀತಿಯಾಗಿ ನಾವು ಮುಂದೆ ಕಾನೂನಾತ್ಮಕವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದರ ಭಾಗವಾಗಿ ರಾಷ್ಟ್ರಪತಿಯವರಿಗೆ ರಾಜ್ಯಪಾಲರು ಸಾಂವಿಧಾನಿಕ ಹಕ್ಕುಗಳನ್ನು ಮೀರಿದ್ದಾರೆ, ಸಂವಿಧಾನ ಬಾಹಿರವಾಗಿ ವರ್ತಿಸಿದ್ದಾರೆ, ಹೀಗಾಗಿ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ರಾಷ್ಟ್ರಪತಿಯವರಿಗೆ ಮನವಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್ ಇದು ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಸಚಿವ ಸಂಪುಟ ಸಭೆ ಆದರೆ ಈ ಎಲ್ಲ ಸಾಧ್ಯತೆಗಳು ಬರುವಂಥದ್ದು. ಆ ನಂತರ ಮತ್ತೆ ಅಧಿವೇಶನವನ್ನು ಆರಂಭ ಮಾಡ್ಬೋದು. ಕೆಲ ಸಂಪ್ರದಾಯಗಳನ್ನ ಮುರಿಬೇಕಾಗತ್ತೆ, ಅನಿವಾರ್ಯ ಕಾರಣ ಇಷ್ಟೇನೆ ಅಧಿವೇಶನವನ್ನು ಈಗಾಗಲೇ ಕರೆದಿದ್ದಾಗಿದೆ ಸರ್ಕಾರ. ಅದು ಕೂಡ ವಿಶೇಷವಾಗಿ ರಾಜ್ಯಪಾಲರ ಮೂಲಕವೇನೇ ಕೇಂದ್ರದ ಸರ್ಕಾರಕ್ಕೆ BJPಯವರಿಗೆ ಕೌಂಟರ್ನ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಪ್ಲಾನ್ಗೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಆ ಪ್ಲಾನ್ಗೆ ರಾಜ್ಯಪಾಲರೇ ಸರ್ಕಾರಕ್ಕೆ ಕೌಂಟರ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಬರ್ಕೊಟ್ಟಿರ್ತಕ್ಕಂಥ ಭಾಷಣನ ಓದೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಸರ್ಕಾರ ವರ್ಸಸ್ ರಾಜ್ಯಪಾಲರು ಈಗ ಫೈಟ್ ಶುರುವಾಗಿರ್ತಕ್ಕಂಥದ್ದು. ಈ ಫೈಟ್ಗೆ ಇನ್ನೊಂದು ಕೆಲವೇ ಕ್ಷಣಗಳು ಅಂದರೆ ಇನ್ನೊಂದು ಅರ್ಧ ಒಂದೇ ಸೆಕೆಂಡ್ ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಇದು. ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು. ಶ್ರೀಪಾದ್ ಪಾಟೀಲ್, ಈಗ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಈಗ ಇರ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಮಾತಾಡೋಣ. ನಾಳೆ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಬರಲ್ವಾ ಅಂತಕ್ಕಂಥ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ರಾಜ್ಯಪಾಲ